लंबोदर है अम्बा सुत है शरणं सिद्धिविनायक तव शरणं विघ्नेश तव शरणं सिद्धिविनायक तव। ದೇಶಾನಿ ಸಂಗೀತ ಕ್ಲಾಸ್ನಲ್ಲಿ ಗಣೇಶ ಹೇಗೆ ಮಾಡೋದು ಅಂತ ಹೇಳಿಕೊಟ್ರು, ನಾವು ಕೂಡ ಮಾಡಿದ್ವಿ. ಗೌರಿನೂ ಕೂಡ ದೇಶಾನಿ ಮನೆಗೆ ಬಂದು ಅವಳೇ ಮಾಡಿದ್ಲು, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ನಾನು ಕಣ್ಣೆಲ್ಲ ಬರ್ಕೊಟ್ಟೆ ಅಷ್ಟೇ. ನೋಡಿ ಇದು ದೇಶಾನಿ ಮಾಡ್ತಕ್ಕಂಥ ಗಣೇಶ ತುಂಬ ಚೆನ್ನಾಗಿ ಬಂದಿದೆ. ಮಣ್ಣಿನ ಗಣೇಶ ಇದು ನಾನು ಮಾಡಿರೋದು, ಎರಡೂ ಕ್ಯೂಟಾಗಿ ಬಂದಿದೆ. ನೆಕ್ಸ್ಟ್ ನೋಡಿ ಹೂವನ್ನೆಲ್ಲ ಎಕ್ಕದ ಹೂವು, ಗಣಗ್ಲೆ ಹೂವು, ಗರ್ಕೆ ಇವೆಲ್ಲವೂ ಕೂಡ ಗಣೇಶನಿಗೆ ತುಂಬ ಶ್ರೇಷ್ಠವಾದಂತಹ ಹೂಗಳು. ಸೊ ಅದನ್ನೆಲ್ಲ ನಾರ್ಮಲಾಗಿ ನಾವು ಹಾರ ಥರ ಮಾಡೋ ಬದಲು ಸ್ವಲ್ಪ ಯೂನಿಕ್ಕಾಗಿ ಡಿಸೈನಾಗಿ ಮಾಡಿದಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ. ಪೋಣಿಸಿದ್ರೆ ನೋಡಿ ನಾನು ಈ ರೀತಿ ಮಾಡ್ಕೊತಿದ್ದೀನಿ. ಮಧ್ಯದಲ್ಲಿ ರೋಸು ಇಲ್ಲ ಬೇರೆ ಹೂಗಳಿದ್ರು ಇಟ್ಟು ಮಾಡ್ಕೊಬೋದು. ನಾನು ರೋಸ್ ಇತ್ತು, ಸೊ ರೋಸಲ್ಲಿ ಈ ರೀತಿ ಮಾಡ್ಕೊತಿದ್ದೀನಿ. ಹಾರ ಥರ ತುಂಬ ಚೆನ್ನಾಗಿ ಬರುತ್ತೆ. ಹೊರಗೆಲ್ಲ ಹೋಗಿ ತೊಗೊಂಬರೋಕೆ ಅದಕ್ಕೂ ಕೂಡ ಕಾಸ್ಟ್ಲಿ ಹೇಳ್ತಾರೆ. ಸೊ ನಾವೇ ಮಾಡಿದಾಗ ಮನಸ್ಸಿಗೂ ಖುಷಿ ಅನಿಸುತ್ತೆ, ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ಹೆಕ್ಕದ ಹೂವನ್ನೆಲ್ಲ ಬಿಡಿಸ್ಕೊಂಡು ಮೊಗ್ಗುನೆಲ್ಲ ಮಧ್ಯೆ ರೋಸ್ಗಳು ಇಟ್ಕೊಂಡು ಈ ರೀತಿ ಹಾರ ಮಾಡಿಕೊಂಡೆ. ನಾನು ಕೂಡ ತುಂಬ ಚೆನ್ನಾಗೂ ಕೂಡ ಕಾಣ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂತು. ಈ ರೀತಿಯೇ ಒಂದು 2-3 ಹಾರಗಳು ಮಾಡಿಕೊಂಡೆ. ಯಾಕಂದರೆ ದೇಶಾನಿ ಮಾಡಿರ್ತಕ್ಕಂಥ ಗಣೇಶ ನಾನು ಮಾಡಿರೋದು ಎಲ್ಲದಕ್ಕೂ ಕೂಡ ಬೇಕು ಅಂಥೇಳಿ ಒಂದು 3-4 ಹಾರ ಮಾಡಿಕೊಂಡೆ. ಗಣಗ್ಲೆ ಹೂವು ನೋಡಿ, ಇದು ಗಣಗ್ಲೆ ಹೂವಿಂದ ಗಣಗ್ಲೆ ಹೂವು ತುಂಬ ಶ್ರೇಷ್ಠ. ಸೊ ಇದನ್ನು ಕೂಡ ಹಾರ ಥರ ಮಾಡಿಕೊಂಡೆ. ಚಿಕ್ಕದೊಂದು ಮೊಗ್ಗಲ್ಲಿ ಗಣಗ್ಲೆ ಮೊಗ್ಗು ಮತ್ತು ಎಕ್ಕದ ಹೂವದಲ್ಲಿ ಎಕ್ಕದ ಗಿಡದಲ್ಲಿ ಮಾಡಿಕೊಂಡೆ. ನೋಡಿ ಎಲ್ಲ ಹಾರಗಳು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದನ್ನೇ ನಾವು ಹೊರಗೆ ತೊಗೊಳಕ್ಕೆ ಹೋದರೆ 50-100 ರೂಪಾಯಿ ಕಡಿಮೆ ಅಂತೂ ಇಲ್ಲ. ಸೊ ತೊಗೊಂಬಂದು ನಾವೇ ಮಾಡೋದು. ಇಲ್ಲಿ ಗಿಡಗಳು ಇರೋದ್ರಿಂದ ನಾನೇ ಕಿತ್ಕೊಂಡ್ಬಂದು ಫ್ರೆಶ್ಶಾಗಿ ಅದನ್ನೆಲ್ಲ ಪೋಣಿಸ್ಕೊಂಡೆ. ಇದು ಪುಟ್ಟದೊಂದು ಎಕ್ಕದ ಹಾರ. ಸೊ ಇಷ್ಟು ನಾವು ರೆಡಿ ಮಾಡ್ಕೊಂಡ್ವಿ. ಕೊನೆಗೆ ಗರ್ಕೆನ ತಂದು ಗರ್ಕೆಗೂ ಮಧ್ಯದಲ್ಲಿ ನೋಡಿ ಈ ಥರ ಡಿಸೈನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಈ ಗಣೇಶ ಹಬ್ಬದ ಪ್ರಿಪ್ರೇಷನ್ ನಮ್ದು ಹೀಗೆ ನಡೀತಿದೆ ನೋಡಿ. ಕೂಡ ಗಣೇಶ ಹಬ್ಬದ ಪ್ರಿಪ್ರೇಷನ್ ಇನ್ನೊಂದು ದಿನ ನಾವು ಸಿಂಪಲಾಗಿ ಮಾಡ್ಕೊಂಡ್ವಿ. ನಮ್ಮ ಮನೆ ಗಣೇಶ ಹಬ್ಬ ಸಿಂಪಲ್ಲಾಗಿ ಹೇಗೆ ಮಾಡ್ತೀವಿ ಅಂತ ಕೂಡ ನೋಡ್ತಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ತೋರಿಸ್ಕೊಡ್ತೀನಿ. ಇಷ್ಟು ಸಿಂಪಲ್ಲಾಗಿ ನಮ್ಮ ಪ್ರಿಪ್ರೇಷನ್ ನಡೀತು. ಮತ್ತು ನಾನು ಹೇಳೋ ಪ್ರಕಾರ ಕಲರ್ ಗಣೇಶ, POP ಗಣೇಶಗಳನ್ನ ತರ್ದಿರ ಈ ಥರ ಮಣ್ಣಿನಲ್ಲಿ ಮಾಡಿದಾಗ ಪರಿಸರ ಸ್ನೇಹಿ ಗಣೇಶ ಇದ್ದಾಗ ಎಲ್ಲರೂ ಆರೋಗ್ಯ ಕೂಡ ಒಳ್ಳೆಯದು ಅಂತ ಹೇಳ್ತೀನಿ. ಆದಷ್ಟು ಪರಿಸರ ಸ್ನೇಹಿ ಗಣೇಶಗಳನ್ನ ಯೂಸ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.